ಇದು ಏಣಿಯ ಪೈಪಿಗೆ ತೂತು ಮಾಡುವಂಥದ್ದು 20 ಅಡಿಯ ಪೈಪ್ ಇದೆ. ಇದರಲ್ಲಿ ಒಟ್ಟು 38 ತೂತುಗಳು ಆಗ್ತದೆ. ಕೇವಲ 4 ನಿಮಿಷದಲ್ಲಿ ಇದು ಇಡೀ ಪೈಪಲ್ಲಿ ತೂತು ಕವರ್ ಆಗ್ತದೆ. ಒಂದು ಬದಿಯಲ್ಲಿ ಈ ಥರ ಡಿ ಕಟಿಂಗ್ ಬರ್ತದೆ, ಇನ್ನೊಂದು ಬದಿಯಲ್ಲಿ ಈ ಡಿ ಕಟಿಂಗ್ ಬರ್ತದೆ. ಎರಡೂ ಬದಿಯಲ್ಲಿ ಅಟ್ ಎ ಟೈಮ್ ಡಿ ಕಟಿಂಗ್ ಆಗ್ತದೆ. ಆದರೆ ಈ ಬದಿಗೆ ಈ ಬದಿ ಒಂದೇ ನೇರದಲ್ಲಿ ಇರೋದಿಲ್ಲ. ಸ್ಟೆಪ್ಪನ್ನು ಕ್ರಾಸಲ್ಲಿ ಕುತ್ಕೊಳಿಸೋ ಕಾರಣ ಇದು ಕ್ರಾಸಲ್ಲಿ ಬರ್ತದೆ, ಇದು ಉಲ್ಟಾ ಬರ್ತದೆ. ಅದಕ್ಕಾಗಿ ಅವರು ಆ ಪೈಪನ್ನು ಎಳೆಯುವಾಗ ಅಲ್ಲೇ ಟರ್ನ್ ಮಾಡಿಕೊಂಡು ಮತ್ತೆ ಎಳಿತಾರೆ. ಒಂದು ರಾಡ್ರ್ ಆಗಬೇಕಾದ್ರೆ ಎಷ್ಟು ಟೈಮ್ ಬೇಕಾಗ್ತದೆ? ಅವರೇಜ್ ಟೈಮ್ ನಮಗೆ 5 ಮಿನಿಟ್ಸ್ ಸಾಕು ಒಂದು ಇದಕ್ಕೆ. ದಿನದಲ್ಲಿ ಬೇಕಾದರೆ ಈ ಥರ ಏಣಿಗಳನ್ನು ನಾವು 150ರಿಂದ 200ರವರೆಗೆ ಒಂದು ದಿನಕ್ಕೆ ಮಾಡ್ತೇವೆ. ಅದು ಸ್ಟೆಪ್ ಬರ್ತದಲ್ಲ ಅಂತ ಏಣಿಗಳನ್ನು? ಯಾವುದು ದೊಡ್ಡ ಸ್ಟೆಪ್ ಬರ್ತದೆ ಎರಡು ಸೈಡ್? ಹೌದು ಅದು ಬೈಪೋಲ ಅಥವಾ ವಾಲ್ ಲ್ಯಾಡರ್ ಅಂತ ಹೇಳ್ತೇವೆ ನಾವು. ಬೈಪೋಲ್ ಅದೇ ಹೌದು, ಅದು ಲಿಮಿಟೆಡ್ ಆಗಿ ಮಾಡ್ತೇವೆ. ಆದರೆ ಯಾಕಂದರೆ ಕೃಷಿ ಏಣಿಗಳು ನಮಗೆ ಇದು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಇರುವಂಥದ್ದು. ಕೃಷಿ ಏಣಿ ಅದೆಲ್ಲ ಲಿಮಿಟೆಡ್ ಆಗಿ ಇರ್ತದೆ. ಇದೆಲ್ಲ ಮರ ಹತ್ತುವಂಥ ಏಣಿಗಳು. ಇದು ವಿಶೇಷ ಡಿಸೈನ್. ಈ ಥರ ಡಿಸೈನ್ ಬೇರೆ ಯಾರಲ್ಲೂ ಬರೋದಿಲ್ಲ. ಇದರಲ್ಲಿ 8 ಲೈನ್ಸ್ ಬರ್ತದೆ. ಒಂದು ಸಿಂಗಲ್ ಇದರಲ್ಲಿ 8 ಲೈನ್ಸ್ ಬರ್ತದೆ. ಅದೇ ಥರ ಸರೌಂಡಿಂಗ್ ಲೈನ್ಸ್ ಇದಕ್ಕೆ ಈ ಪೈಪಿನ ಸ್ಟ್ರೆಂತನ್ನು ಹೆಚ್ಚಿಸ್ತದೆ. ಆ ಲೈನ್ಗಳು ಸ್ಟ್ರೆಂತನ್ನು ಹೆಚ್ಚಿಸ್ತದೆ. ಹೌದು, ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ. ಹೌದು. ಎಷ್ಟು ಹೈಟ್ ಇರ್ತದೆ ಸರ್ ಇದು? ಮಿನಿಮಮ್ 20 ಫೀಟಿಂದ ಸ್ಟಾರ್ಟ್, 20 ಅಡಿಯಿಂದ. ನಂತರ 20 + 10 30 40 ಕೂಡ ಮಾಡಿಕೊಳ್ಬೋದು. 15, 20, 25, 30 ಇದು ಸಿಂಗಲ್ ಲೆಂತಲ್ಲೇ ಕೊಡ್ತೇವೆ. 30 ಫೀಟಿದ್ದು ಒಂದೇ ಲೆಂತಲ್ಲಿ ಕೂಡ ಕೊಡ್ತೇವೆ. 20 + 10 ಆ ಥರ ಕೂಡ ನಾವು. ಅದು 40 ಫೀಟಿದೆಲ್ಲ ಅದು ತೊಂದರೆ ಇಲ್ಲ ಅದರಲ್ಲಿ, ಸೆಕ್ಯೂರ್ ಇದೆ, ಉಪಯೋಗ ಮಾಡ್ತಾ ಇದ್ದಾರೆ. ಈಗ 25 ವರ್ಷಕ್ಕಿಂತಲೂ ಮೆಥಡ್ ಒಂದೇ ಇರ್ತದೆ. ಕ್ವಾಲಿಟಿಯಲ್ಲಿ ಬೇರೆ 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 ಅಪ್ಗ್ರೇಡ್ಗಳು ಆಗ್ತಾ ಹೋಗ್ತವೆ. ಈ ಕಡೆಯಿಂದ ಬರುವಂಥ ಕೆಳಗಿನ ಅರ್ಧ ಆಕಾರದ ಈ ಹಾಫ್ ರೌಂಡ್ ಅಲ್ಯೂಮಿನಿಯಂ ಪೊಸಿಷನ್ ಈ ಕಡೆಯಿಂದ ಪಾಸ್ ಆಗ್ತದೆ. ಈ ಕಡೆಯಿಂದ ಪಾಸ್ ಆಗಿ ಈ ಕಡೆಯಿಂದ ಪ್ರೆಸ್ ಆಗುವಂಥದ್ದು. ಇಲ್ಲಿ ಈ ಥರ ಅದಕ್ಕೆ ಜಾಮ್ ಆಗಿ ಬಿಡ್ತದೆ. ಈ ಸ್ಟೆಪ್ ಆ ಕಡೆ ಈ ಕಡೆ ಬರೋದಿಲ್ಲ. ಮತ್ತೊಂದು ಈ ಸ್ಟೆಪ್ ಫಿಟ್ಟಿಂಗ್ ಆಗೋದ್ರಲ್ಲಿ ನೇರವಾಗಿ ಇರೋದಿಲ್ಲ. ಯಾರಾದರೂ ಕಾಲಿಟ್ಟರೆ ಕಾಲು ಜಾರಿದ್ರೂ ಇದ್ರ ಬುಡಕ್ಕೆ ಜಾರುವ ಥರ ಆ ಥರ ಡಿಸೈನ್ ಮಾಡಿದ್ದೇವೆ. ಒಂದು ಈ ಥರ ಇದು ಈ ಬುಡಕ್ಕೆ ಬಂದರೆ ಈ ಸ್ಟೆಪ್ ಈ ಬುಡಕ್ಕೆ ಈ ಥರ ಬರ್ತದೆ ಕ್ರಾಸ್ ಆಗಿ. ಆ ಥರ ಪ್ರೆಸ್ಸಿಂಗ್ ನೋಡಿ. ಇದು ಪ್ಲಾಸ್ಟಿಕ್ ಇಂಜೆಕ್ಷನ್ ಮೋಲ್ಡ್ ಅಂತ ಕರಿತೇವೆ ಇದಕ್ಕೆ. ನಮ್ಮೆಲ್ಲ ಏಣಿಗಳಿಗೆ ಕಾಳುಗಳು ಮತ್ತು ಪ್ಲಾಸ್ಟಿಕ್ ಈ ಥರ ಬಿಡಿ ಭಾಗಗಳನ್ನು ನಾವು ಇದರಲ್ಲಿ ಪ್ರೊಡಕ್ಷನ್ ಮಾಡ್ತೇವೆ. ಇದು ಆಟೋಮೆಟಿಕ್ ಮಿಷಿನ್. ಪ್ಲಾಸ್ಟಿಕ್ ಇಂಜೆಕ್ಷನ್ ಮೋಲ್ಡ್ ಅಂತ ಇದರ ಹೆಸರು, ಈ ಮಿಷಿನ್ ಹೆಸರು. ಪ್ಲಾಸ್ಟಿಕ್ ಮೆಟೀರಿಯಲ್ಗಳನ್ನು ರಾ ಮೆಟೀರಿಯಲ್ ಆಗಿ ಉಪಯೋಗ ಮಾಡ್ತೇವೆ. ಪ್ಲಾಸ್ಟಿಕ್ ಗ್ರ್ಯಾನ್ಯುವಲ್ಸ್
ಇದಕ್ಕೆ ಯಾವ ಕಲರ್ ಬೇಕೋ ಆ ಕಲರ್ಗಳನ್ನು ಹಾಕಿಕೊಂಡು ಅದರ ಪ್ರೊಡಕ್ಷನನ್ನು ನಾವು ಮಾಡ್ತೇವೆ. ಇದು ಏನಿ 4 ಕಾಲಿನ ಏನಿ ಇದು. ಇದನ್ನು ಈ ಥರ ಪ್ರೊಡಕ್ಷನ್ ಮಾಡ್ತೇವೆ. ಎರಡು ಬದಿಯನ್ನು ಎಟ್ ಎ ಟೈಮ್ ಪ್ರೆಸ್ ಆಗ್ತದೆ. ಎರಡು ಬದಿ ಟೈಮ್ ಒಂದೇ. ಹೌದು, ಎಟ್ ಎ ಟೈಮ್ ಎರಡು ಕಡೆ ಪ್ರೆಸ್ ಆಗಿ ಇದು ಸೀಟಿಂಗ್ ಆಗ್ತದೆ. ಅದೇ ಥರದ ಪಂಚಿಂಗ್ ಇದರಲ್ಲಿ ಕೂಡ ಆಗ್ತದೆ. ಅಲೈನ್ಮೆಂಟಿಗೆ ಅದೇ ತಗೊಳ್ತದೆ, ಅದೇ ಅಲೈನ್ ಮಾಡಿಕೊಳ್ತದೆ. ಅದೇ ಬೇಕಾದ ಹಾಗೆ ಮಾಡಿಕೊಳ್ಳಿ. ರೆಕ್ಟ್ಯಾಂಗಲ್ಗೆ ಅಂದರೆ 90 ಡಿಗ್ರಿಗೆ ಅದೇ ಎಲ್ಲವನ್ನು ಅಲೈನ್ಮೆಂಟ್ ತಗೊಂಡು ಮತ್ತೆ ಪ್ರೆಸ್ ಮಾಡ್ತದೆ. ಇಲ್ಲಿ ಸರ್ ನಮ್ಮ ವೆಲ್ಡಿಂಗ್ ಸೆಕ್ಷನ್ ಇದು. ಇಲ್ಲಿ 4 ವೆರೈಟಿ ವೆಲ್ಡಿಂಗ್ ಮಿಷಿನ್ ಇದೆ. ಟಿಕ್ ವೆಲ್ಡಿಂಗ್, ಮಿಗ್ ವೆಲ್ಡಿಂಗ್, ಹಾಗೆ ಆರ್ಕ್ ವೆಲ್ಡಿಂಗ್ ಮಾಮೂಲಾಗಿ. ಇನ್ನು ಸ್ಪೆಷಲ್ ಆಗಿ ಲೇಸರ್ ವೆಲ್ಡಿಂಗ್ ಕೂಡ ಇಲ್ಲಿ ವರ್ಕ್ ಮಾಡ್ತೇವೆ. 4 ರೀತಿಯ ವೆಲ್ಡಿಂಗ್ ಮಿಷಿನ್ನಲ್ಲಿ ಈ ಸೆಕ್ಷನಲ್ಲಿ ನಾವು ವರ್ಕ್ ಮಾಡ್ತೇವೆ. 4 ರೀತಿ.